ನ್ಯೂ ಇಯರ್ಗೆ ಆಟೋ ಪ್ರಯಾಣ ದರ ಜಾಸ್ತಿ ಆಗುತ್ತೆ ಅನ್ನೋ ಟೆನ್ಷನ್ ನಲ್ಲಿದ್ದವರಿಗೆ ಗುಡ್ ನ್ಯೂಸ್. ಏನು ಗೊತ್ತಾ, ಈ ಸ್ಟೋರಿ ನೋಡಿ. ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ. ಡಿಸೆಂಬರ್ 23ರಂದು ಸಭೆ ಬಳಿಕ ನಿರ್ಧಾರ. ಹೊಸ ವರ್ಷಕ್ಕೆ ಆಟೋ ದರ ಏರಿಕೆ ಬಿಸಿ ತಟ್ಟುತ್ತೆ ಅಂತ ಅಂದುಕೊಂಡಿದ್ದ ಸಾರ್ವಜನಿಕರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಎಂದು ಸಾರಿಗೆ ಇಲಾಖೆ ನೋಟಿಸ್ ಜಾರಿಗೊಳಿಸಿದೆ. ಹೌದು, ಸದ್ಯ ಆಟೋ ದರ ಹೆಚ್ಚಳದ ನಿರ್ಧಾರವಾಗಿಲ್ಲ. ಡಿಸೆಂಬರ್ 23ರಂದು ಸಭೆ ನಡೆಸಲಾಗ್ತಿದೆ. ಸಭೆಯಲ್ಲಿ ದರ ಹೆಚ್ಚಳದ ಬಗ್ಗೆ ಒಪ್ಪಿಗೆ ನೀಡಿದ್ರೆ ಮುಂದಿನ 6 ತಿಂಗಳ ನಂತರ ದರ ಹೆಚ್ಚಳ ಮಾಡುವ ಆಲೋಚನೆ ಮಾಡಲಾಗುತ್ತೆ ಎಂದು ಸಾರಿಗೆ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಹೊಸ ವರ್ಷಕ್ಕೆ ಆಟೋ ದರ ಏರಿಕೆಯಾಗುತ್ತೆ ಅನ್ನೋ ಟೆನ್ಷನ್ ದೂರವಾಗಿದ್ದು ಸಾರ್ವಜನಿಕರಿಗೆ ಆಟೋ ದರ ಹೆಚ್ಚಳ ಇರುವುದಿಲ್ಲ ಎಂದು ಸ್ಪಷ್ಟನೆ ಇಲಾಖೆ ನೀಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ಗೆ ಆಟೋ ಪ್ರಯಾಣ ದರ ಜಾಸ್ತಿ ಆಗುತ್ತೆ ಅನ್ನೋ ಟೆನ್ಷನ್ ನಲ್ಲಿದ್ದವರಿಗೆ ಗುಡ್ ನ್ಯೂಸ್. ಏನು ಗೊತ್ತಾ, ಈ ಸ್ಟೋರಿ ನೋಡಿ. ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ. ಡಿಸೆಂಬರ್ 23ರಂದು ಸಭೆ ಬಳಿಕ ನಿರ್ಧಾರ. ಹೊಸ ವರ್ಷಕ್ಕೆ ಆಟೋ ದರ ಏರಿಕೆ ಬಿಸಿ ತಟ್ಟುತ್ತೆ ಅಂತ ಅಂದುಕೊಂಡಿದ್ದ ಸಾರ್ವಜನಿಕರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಎಂದು ಸಾರಿಗೆ ಇಲಾಖೆ ನೋಟಿಸ್ ಜಾರಿಗೊಳಿಸಿದೆ. ಹೌದು, ಸದ್ಯ ಆಟೋ ದರ ಹೆಚ್ಚಳದ ನಿರ್ಧಾರವಾಗಿಲ್ಲ. ಡಿಸೆಂಬರ್ 23ರಂದು ಸಭೆ ನಡೆಸಲಾಗ್ತಿದೆ. ಸಭೆಯಲ್ಲಿ ದರ ಹೆಚ್ಚಳದ ಬಗ್ಗೆ ಒಪ್ಪಿಗೆ ನೀಡಿದ್ರೆ ಮುಂದಿನ 6 ತಿಂಗಳ ನಂತರ ದರ ಹೆಚ್ಚಳ ಮಾಡುವ ಆಲೋಚನೆ ಮಾಡಲಾಗುತ್ತೆ ಎಂದು ಸಾರಿಗೆ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಹೊಸ ವರ್ಷಕ್ಕೆ ಆಟೋ ದರ ಏರಿಕೆಯಾಗುತ್ತೆ ಅನ್ನೋ ಟೆನ್ಷನ್ ದೂರವಾಗಿದ್ದು ಸಾರ್ವಜನಿಕರಿಗೆ ಆಟೋ ದರ ಹೆಚ್ಚಳ ಇರುವುದಿಲ್ಲ ಎಂದು ಸ್ಪಷ್ಟನೆ ಇಲಾಖೆ ನೀಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ಗೆ ಆಟೋ ಪ್ರಯಾಣ ದರ ಜಾಸ್ತಿ ಆಗುತ್ತೆ ಅನ್ನೋ ಟೆನ್ಷನ್ ನಲ್ಲಿದ್ದವರಿಗೆ ಗುಡ್ ನ್ಯೂಸ್. ಏನು ಗೊತ್ತಾ, ಈ ಸ್ಟೋರಿ ನೋಡಿ. ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ. ಡಿಸೆಂಬರ್ 23ರಂದು ಸಭೆ ಬಳಿಕ ನಿರ್ಧಾರ. ಹೊಸ ವರ್ಷಕ್ಕೆ ಆಟೋ ದರ ಏರಿಕೆ ಬಿಸಿ ತಟ್ಟುತ್ತೆ ಅಂತ ಅಂದುಕೊಂಡಿದ್ದ ಸಾರ್ವಜನಿಕರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಎಂದು ಸಾರಿಗೆ ಇಲಾಖೆ ನೋಟಿಸ್ ಜಾರಿಗೊಳಿಸಿದೆ. ಹೌದು, ಸದ್ಯ ಆಟೋ ದರ ಹೆಚ್ಚಳದ ನಿರ್ಧಾರವಾಗಿಲ್ಲ. ಡಿಸೆಂಬರ್ 23ರಂದು ಸಭೆ ನಡೆಸಲಾಗ್ತಿದೆ. ಸಭೆಯಲ್ಲಿ ದರ ಹೆಚ್ಚಳದ ಬಗ್ಗೆ ಒಪ್ಪಿಗೆ ನೀಡಿದ್ರೆ ಮುಂದಿನ 6 ತಿಂಗಳ ನಂತರ ದರ ಹೆಚ್ಚಳ ಮಾಡುವ ಆಲೋಚನೆ ಮಾಡಲಾಗುತ್ತೆ ಎಂದು ಸಾರಿಗೆ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಹೊಸ ವರ್ಷಕ್ಕೆ ಆಟೋ ದರ ಏರಿಕೆಯಾಗುತ್ತೆ ಅನ್ನೋ ಟೆನ್ಷನ್ ದೂರವಾಗಿದ್ದು ಸಾರ್ವಜನಿಕರಿಗೆ ಆಟೋ ದರ ಹೆಚ್ಚಳ ಇರುವುದಿಲ್ಲ ಎಂದು ಸ್ಪಷ್ಟನೆ ಇಲಾಖೆ ನೀಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ಗೆ ಆಟೋ ಪ್ರಯಾಣ ದರ ಜಾಸ್ತಿ ಆಗುತ್ತೆ ಅನ್ನೋ ಟೆನ್ಷನ್ ನಲ್ಲಿದ್ದವರಿಗೆ ಗುಡ್ ನ್ಯೂಸ್. ಏನು ಗೊತ್ತಾ, ಈ ಸ್ಟೋರಿ ನೋಡಿ. ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ. ಡಿಸೆಂಬರ್ 23ರಂದು ಸಭೆ ಬಳಿಕ ನಿರ್ಧಾರ. ಹೊಸ ವರ್ಷಕ್ಕೆ ಆಟೋ ದರ ಏರಿಕೆ ಬಿಸಿ ತಟ್ಟುತ್ತೆ ಅಂತ ಅಂದುಕೊಂಡಿದ್ದ ಸಾರ್ವಜನಿಕರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಎಂದು ಸಾರಿಗೆ ಇಲಾಖೆ ನೋಟಿಸ್ ಜಾರಿಗೊಳಿಸಿದೆ. ಹೌದು, ಸದ್ಯ ಆಟೋ ದರ ಹೆಚ್ಚಳದ ನಿರ್ಧಾರವಾಗಿಲ್ಲ. ಡಿಸೆಂಬರ್ 23ರಂದು ಸಭೆ ನಡೆಸಲಾಗ್ತಿದೆ. ಸಭೆಯಲ್ಲಿ ದರ ಹೆಚ್ಚಳದ ಬಗ್ಗೆ ಒಪ್ಪಿಗೆ ನೀಡಿದ್ರೆ ಮುಂದಿನ 6 ತಿಂಗಳ ನಂತರ ದರ ಹೆಚ್ಚಳ ಮಾಡುವ ಆಲೋಚನೆ ಮಾಡಲಾಗುತ್ತೆ ಎಂದು ಸಾರಿಗೆ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಹೊಸ ವರ್ಷಕ್ಕೆ ಆಟೋ ದರ ಏರಿಕೆಯಾಗುತ್ತೆ ಅನ್ನೋ ಟೆನ್ಷನ್ ದೂರವಾಗಿದ್ದು ಸಾರ್ವಜನಿಕರಿಗೆ ಆಟೋ ದರ ಹೆಚ್ಚಳ ಇರುವುದಿಲ್ಲ ಎಂದು ಸ್ಪಷ್ಟನೆ ಇಲಾಖೆ ನೀಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ಗೆ ಆಟೋ ಪ್ರಯಾಣ ದರ ಜಾಸ್ತಿ ಆಗುತ್ತೆ ಅನ್ನೋ ಟೆನ್ಷನ್ ನಲ್ಲಿದ್ದವರಿಗೆ ಗುಡ್ ನ್ಯೂಸ್. ಏನು ಗೊತ್ತಾ, ಈ ಸ್ಟೋರಿ ನೋಡಿ. ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ. ಡಿಸೆಂಬರ್ 23ರಂದು ಸಭೆ ಬಳಿಕ ನಿರ್ಧಾರ.
ಹೊಸ ವರ್ಷಕ್ಕೆ ಆಟೋ ದರ ಏರಿಕೆ ಬಿಸಿ ತಟ್ಟುತ್ತೆ ಅಂತ ಅಂದುಕೊಂಡಿದ್ದ ಸಾರ್ವಜನಿಕರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಎಂದು ಸಾರಿಗೆ ಇಲಾಖೆ ನೋಟಿಸ್ ಜಾರಿಗೊಳಿಸಿದೆ. ಹೌದು, ಸದ್ಯ ಆಟೋ ದರ ಹೆಚ್ಚಳದ ನಿರ್ಧಾರವಾಗಿಲ್ಲ. ಡಿಸೆಂಬರ್ 23ರಂದು ಸಭೆ ನಡೆಸಲಾಗ್ತಿದೆ. ಸಭೆಯಲ್ಲಿ ದರ ಹೆಚ್ಚಳದ ಬಗ್ಗೆ ಒಪ್ಪಿಗೆ ನೀಡಿದ್ರೆ ಮುಂದಿನ 6 ತಿಂಗಳ ನಂತರ ದರ ಹೆಚ್ಚಳ ಮಾಡುವ ಆಲೋಚನೆ ಮಾಡಲಾಗುತ್ತೆ ಎಂದು ಸಾರಿಗೆ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಹೊಸ ವರ್ಷಕ್ಕೆ ಆಟೋ ದರ ಏರಿಕೆಯಾಗುತ್ತೆ ಅನ್ನೋ ಟೆನ್ಷನ್ ದೂರವಾಗಿದ್ದು ಸಾರ್ವಜನಿಕರಿಗೆ ಆಟೋ ದರ ಹೆಚ್ಚಳ ಇರುವುದಿಲ್ಲ ಎಂದು ಸ್ಪಷ್ಟನೆ ಇಲಾಖೆ ನೀಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ಗೆ ಆಟೋ ಪ್ರಯಾಣ ದರ ಜಾಸ್ತಿ ಆಗುತ್ತೆ ಅನ್ನೋ ಟೆನ್ಷನ್ ನಲ್ಲಿದ್ದವರಿಗೆ ಗುಡ್ ನ್ಯೂಸ್. ಏನು ಗೊತ್ತಾ, ಈ ಸ್ಟೋರಿ ನೋಡಿ. ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ. ಡಿಸೆಂಬರ್ 23ರಂದು ಸಭೆ ಬಳಿಕ ನಿರ್ಧಾರ. ಹೊಸ ವರ್ಷಕ್ಕೆ ಆಟೋ ದರ ಏರಿಕೆ ಬಿಸಿ ತಟ್ಟುತ್ತೆ ಅಂತ ಅಂದುಕೊಂಡಿದ್ದ ಸಾರ್ವಜನಿಕರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಎಂದು ಸಾರಿಗೆ ಇಲಾಖೆ ನೋಟಿಸ್ ಜಾರಿಗೊಳಿಸಿದೆ. ಹೌದು, ಸದ್ಯ ಆಟೋ ದರ ಹೆಚ್ಚಳದ ನಿರ್ಧಾರವಾಗಿಲ್ಲ. ಡಿಸೆಂಬರ್ 23ರಂದು ಸಭೆ ನಡೆಸಲಾಗ್ತಿದೆ. ಸಭೆಯಲ್ಲಿ ದರ ಹೆಚ್ಚಳದ ಬಗ್ಗೆ ಒಪ್ಪಿಗೆ ನೀಡಿದ್ರೆ ಮುಂದಿನ 6 ತಿಂಗಳ ನಂತರ ದರ ಹೆಚ್ಚಳ ಮಾಡುವ ಆಲೋಚನೆ ಮಾಡಲಾಗುತ್ತೆ ಎಂದು ಸಾರಿಗೆ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಹೊಸ ವರ್ಷಕ್ಕೆ ಆಟೋ ದರ ಏರಿಕೆಯಾಗುತ್ತೆ ಅನ್ನೋ ಟೆನ್ಷನ್ ದೂರವಾಗಿದ್ದು ಸಾರ್ವಜನಿಕರಿಗೆ ಆಟೋ ದರ ಹೆಚ್ಚಳ ಇರುವುದಿಲ್ಲ ಎಂದು ಸ್ಪಷ್ಟನೆ ಇಲಾಖೆ ನೀಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ಗೆ ಆಟೋ ಪ್ರಯಾಣ ದರ ಜಾಸ್ತಿ ಆಗುತ್ತೆ ಅನ್ನೋ ಟೆನ್ಷನ್ ನಲ್ಲಿದ್ದವರಿಗೆ ಗುಡ್ ನ್ಯೂಸ್. ಏನು ಗೊತ್ತಾ, ಈ ಸ್ಟೋರಿ ನೋಡಿ. ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ. ಡಿಸೆಂಬರ್ 23ರಂದು ಸಭೆ ಬಳಿಕ ನಿರ್ಧಾರ. ಹೊಸ ವರ್ಷಕ್ಕೆ ಆಟೋ ದರ ಏರಿಕೆ ಬಿಸಿ ತಟ್ಟುತ್ತೆ ಅಂತ ಅಂದುಕೊಂಡಿದ್ದ ಸಾರ್ವಜನಿಕರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಎಂದು ಸಾರಿಗೆ ಇಲಾಖೆ ನೋಟಿಸ್ ಜಾರಿಗೊಳಿಸಿದೆ. ಹೌದು, ಸದ್ಯ ಆಟೋ ದರ ಹೆಚ್ಚಳದ ನಿರ್ಧಾರವಾಗಿಲ್ಲ. ಡಿಸೆಂಬರ್ 23ರಂದು ಸಭೆ ನಡೆಸಲಾಗ್ತಿದೆ. ಸಭೆಯಲ್ಲಿ ದರ ಹೆಚ್ಚಳದ ಬಗ್ಗೆ ಒಪ್ಪಿಗೆ ನೀಡಿದ್ರೆ ಮುಂದಿನ 6 ತಿಂಗಳ ನಂತರ ದರ ಹೆಚ್ಚಳ ಮಾಡುವ ಆಲೋಚನೆ ಮಾಡಲಾಗುತ್ತೆ ಎಂದು ಸಾರಿಗೆ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಹೊಸ ವರ್ಷಕ್ಕೆ ಆಟೋ ದರ ಏರಿಕೆಯಾಗುತ್ತೆ ಅನ್ನೋ ಟೆನ್ಷನ್ ದೂರವಾಗಿದ್ದು ಸಾರ್ವಜನಿಕರಿಗೆ ಆಟೋ ದರ ಹೆಚ್ಚಳ ಇರುವುದಿಲ್ಲ ಎಂದು ಸ್ಪಷ್ಟನೆ ಇಲಾಖೆ ನೀಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ.